ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಇಂಪ್ಲಾಂಟೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಂಡ್ ನನಗೆ ಸುಮಾರಷ್ಟು ಕಮೆಂಟ್ಸ್ ಸಹ ಅದಕ್ಕೆ ಬಂದಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ಲಿ ಈ ಇಂಪ್ಲಾಂಟೇಷನ್ ಅಂದರೆ ಏನು ಆ್ಯಂಡ್ ಯಾವಾಗ ನಮಗೆ ಈ ಬ್ಲೀಡಿಂಗ್ ಆಗುತ್ತೆ, ಯಾವ ಟೈಮಲ್ಲಿ ನಮಗೆ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಎಷ್ಟು ದಿನಗಳ ನಂತರ ನಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಪಡೆಯಲಿಕ್ಕೆ ಟ್ರೈ ಮಾಡೋಣ. ನಿಮಗೆ ಗೊತ್ತಿರುವ ಹಾಗೆಯೇ ಇಂಪ್ಲಾಂಟ್ ಅಂದರೆ ಏನು, ಈ ಒಂದು ಭ್ರೂಣ ಏನಿರುತ್ತೆ ಅದು ನಿಮ್ಮ ಗರ್ಭಕೋಶಕ್ಕೆ ಅಂಟ್ಕೊಳ್ಬೇಕು. ಅದು ಅಂಟ್ಕೊಳ್ಬೇಕಾದ್ರೆ ಅಲ್ಲಿರುವಂತಹ ಈ ರಕ್ತನಾಳಗಳನ್ನು ಸ್ವಲ್ಪ ಅದು ಯಾವಾಗ ಅದಕ್ಕೆ ಅಂಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತೆ ಆವಾಗ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಈ ಬ್ಲೀಡಿಂಗನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ನೀವು ಸಪೋಸ್ ಇವತ್ತು ಸಂಬಂಧ ಮಾಡಿದ್ರಿ ಅಂದರೆ ನಾಳೆ ಇಮಿಡಿಯೇಟ್ಲಿ ನಿಮಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಈ ಹೋಲ್ ಪ್ರೊಸೆಸ್ ಏನಿದೆ ಇದಕ್ಕೆ ಒಂದು ಟೈಮ್ ಲೈನ್ ಇರುತ್ತೆ, ಇಂಪಾರ್ಟೆಂಟ್ ಇರುತ್ತೆ ಅಂಡೋತ್ಪತ್ತಿ. ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂದಾಗ ಒಂದು ಮಹಿಳೆಗೆ ಏನು ಬೇಕು, ಒಂದು ಎಗ್ ಬೇಕು ಆ್ಯಂಡ್ ಪುರುಷನಿಂದ ಶುಕ್ರಾಣು ಬೇಕು. ಇವೆರಡೂ ಬಂದಾಗ ಮಾತ್ರ ಪ್ರೆಗ್ನೆನ್ಸಿ ಆಗತ್ತೆ. ಶುಕ್ರಾಣುನೇ ಇಲ್ಲ ಅಥವಾ ಆ ಟೈಮಲ್ಲಿ ಅಂಡೋತ್ಪತ್ತಿ ಆಗೇ ಇರಲಿಲ್ಲ, ಆವಾಗ ಪ್ರೆಗ್ನೆನ್ಸಿ ಆಗೋದಿಲ್ಲ. ಓಕೆ, ಸೊ ಫಸ್ಟ್ ಥಿಂಗ್ ಪ್ರೆಗ್ನೆನ್ಸಿಗೆ ಈ ಸಂಬಂಧ ಮಾಡಿದಾಗ ಅಲ್ಲಿ ಒಂದು ಎಗ್ ಅವೈಲೇಬಲ್ ಇರಬೇಕು ಆ್ಯಂಡ್ ಆಲ್ಸೋ ಒಂದು ಶುಕ್ರಾಣು ಅವೈಲೇಬಲ್ ಇರಬೇಕು. ಈಗ ಮಹಿಳೆಗೆ ಅಂಡೋತ್ಪತ್ತಿ ಯಾವಾಗ ಆಗತ್ತೆ? ಮಹಿಳೆಗೆ ಅಂಡೋತ್ಪತ್ತಿ ಆಗತ್ತೆ ಅವಳ ಸೈಕಲ್ಲಿನ ಲೆಂತಿನ ಮೇಲೆ, ಎಷ್ಟು ದಿನಗಳ ಸೈಕಲ್ ಇದೆ ಆವಾಗ ಅವಳಿಗೆ ಅಂಡೋತ್ಪತ್ತಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ. ಇದರ ಬಗ್ಗೆನೂ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ, ನಾನು ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಬಟ್ ಸಿಂಪಲ್ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದು ಮಹಿಳೆಗೆ ಈಗ ನವೆಂಬರ್ 1ಗೆ ಅವಳಿಗೆ ಪೀರಿಯಡ್ ಬಂತು ಆ್ಯಂಡ್ ಸೆಕೆಂಡ್ ಪೀರಿಯಡ್ ಅವಳಿಗೆ ಬರ್ತಾ ಇದೆ ನವೆಂಬರ್ 29ನೇ ತಾರೀಕಿಗೆ ಅವಳಿಗೆ ಪೀರಿಯಡ್ ಬರ್ತಾ ಇದೆ. ಓಕೆ, ಅಂದರೆ ಅವಳ ಸೈಕಲ್ 28 ದಿವಸದ ಸೈಕಲ್. ಎವ್ರಿ 28 ದಿವಸಕ್ಕೆ ಅವಳಿಗೆ ಪೀರಿಯಡ್ ಬರ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಒಂದು ಮಹಿಳೆಗೆ ನವೆಂಬರ್ 1ಗೆ ಪೀರಿಯಡ್ ಬಂತು ಆ್ಯಂಡ್ ನೆಕ್ಸ್ಟ್ ಪೀರಿಯಡ್ ಅವಳದು ಬರ್ತಾ ಇದೆ ಡಿಸೆಂಬರ್ 1ಗೆ. ಸೊ ಆಲ್ಮೋಸ್ಟ್ ಒಂದು 31 ಡೇಸಿನ ಸೈಕಲ್ ಅಂತ ಅರ್ಥ. ಓಕೆ, ಎಷ್ಟು ದಿನಗಳ ನಂತರ ನಿಮ್ಗೆ ಪೀರಿಯಡ್ ಬರುತ್ತೆ ಅದನ್ನು ನಾವು ಸೈಕಲ್ ಲೆಂತ್ ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ನಮಗೆ ಸೈಕಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ನಾವೇನು ಮಾಡ್ತೇವೆ, ಒಂದು ಎವರೇಜ್ ನೋಡ್ತೇವೆ, ಒಂದು 6 ತಿಂಗಳ ನೋಡ್ತೇವೆ ಸರಾಸರಿ ಎಷ್ಟಿರ್ಬೋದು. ಒಂದು ತಿಂಗಳು 28, ಇನ್ನೊಂದು ತಿಂಗಳು 30, ಇನ್ನೊಂದು ತಿಂಗಳು 35, ಇನ್ನೊಂದು ತಿಂಗಳು 28. ಸೊ ಒಂದು ಎವರೇಜ್ ತೆಗಿತೇವೆ 6 ಮಂತ್ಸಲ್ಲಿ ಎಷ್ಟು ಇವಳ ಎವರೇಜ್ ಸೈಕಲ್ ಲೆಂತ್ ಇದೆ, ಅದನ್ನು ನಾವು ಸೈಕಲ್ ಲೆಂತ್ ಅಂತ ಹೇಳ್ತಾ ಇರ್ತೇವೆ. ಸೊ ಈಗ ನಿಮ್ಮ ಸೈಕಲಿನ ಲೆಂತ್ 28 ಅಂದರೆ 28 ದಿವಸಕ್ಕೆ ನಿಮ್ಗೆ ಪೀರಿಯಡ್ ಆಗ್ತಾ ಇದೆ ಅಂದಾಗ ನೀವು ಮೋಸ್ಟ್ ಪ್ರೊಬೆಬಲಿ ಈ 14ನೇ ದಿವಸಕ್ಕೆ, ನಿಮ್ಮ ಪೀರಿಯಡ್ ಆದ 14ನೇ ದಿವಸಕ್ಕೆ ನೀವು ಅಂಡೋತ್ಪತ್ತಿಯನ್ನು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಈಗ ಸಪೋಸ್ ನಿಮ್ಮ ಸೈಕಲ್ 30 ದಿನಗಳ ಸೈಕಲ್ ಅಂದರೆ ಪ್ರೊಬೆಬಲಿ ನೀವು 16th ಡೇ 16ನೇ ದಿವಸಕ್ಕೆ ನೀವು ಅಂಡೋತ್ಪತ್ತಿಯನ್ನು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಈಗ ಈ 16th ಡೇ ಇದು ನೆನ್ಪಿಟ್ಕೊಳ್ಳಿ, 16ನೇ ತಾರೀಕಲ್ಲ, 16ನೇ ದಿವಸ. ಈ 1ನೇ ತಾರೀಕು ಅಂತ ಹೇಳಿದರೆ ನಾವು 16ನೇ ದಿವಸವನ್ನು ಅಂಡೋತ್ಪತ್ತಿಯ ದಿನ ಅಂತ ತೆಗೆದುಕೊಳ್ತಾ ಇರ್ತೇವೆ. ಓಕೆ, ಸೊ ಹೀಗೆ ನಮಗೆ ಅಂಡೋತ್ಪತ್ತಿಯ ಡೇಟ್ಸ್ ಗೊತ್ತಾಗ್ತಾ ಇರ್ತದೆ. ಸೊ ಈ ಅಂಡೋತ್ಪತ್ತಿಯ ಡೇಟ್ ಏನಿರುತ್ತೆ ಅದೇ ಟೈಮ್ ಅಂತ ಅಲ್ಲ, ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಓಕೆ, ಸೊ ಈಗ ನಿಮಗೆ 14ನೇ ದಿವಸಕ್ಕೆ ನಿಮ್ಗೆ ಅಂಡೋತ್ಪತ್ತಿ ಆಗ್ತಾ ಇದೆ ಅಂದರೆ ಒಂದು 5 ದಿನ ಹಿಂದೆ, 1-2 ದಿನ ಮುಂದೆ, ಇಷ್ಟು ಟೈಮಲ್ಲಿ ನಾವು ಇದನ್ನು ಫರ್ಟೈಲ್ ಪೀರಿಯಡ್ ಅಂದರೆ ಈ ಟೈಮಲ್ಲಿ ನೀವು ಸಂಬಂಧ ಮಾಡಿದರೆ ನಿಮಗೆ ಮಗು ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾ ಇರುತ್ತೆ. ಓಕೆ, ಇದನ್ನು ನಾವು ಫರ್ಟೈಲ್ ಪೀರಿಯಡ್ ಅಥವಾ ಈ ಟೈಮನ್ನು ಅನ್ಸೇಫ್ ಪೀರಿಯಡ್ ಅಂದರೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗುವಂತಹ ಸಾಧ್ಯತೆ ಹೆಚ್ಚಿಗೆ.
ಸೊ ಈಗ ಮಹಿಳೆಯರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಆ್ಯಂಡ್ ಈ ಟೈಮನ್ನು ಅವ್ರು ಪತ್ತೆ ಹಚ್ಕೊಳ್ತಾರೆ. ಆ್ಯಂಡ್ ಅವ್ರು ಯಾವಾಗ ಟ್ರೈ ಮಾಡ್ತಾರೆ, ಒಂದು ಎಗ್ ಅಂತೂ ಬರುತ್ತೆ, ಯಾಕಂದರೆ ಈ ಟೈಮಲ್ಲಿ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆ್ಯಂಡ್ ಸಂಬಂಧ ಮಾಡಿದಾಗ ಶುಕ್ರಾಣು ಅವೈಲೇಬಲ್ ಇರ್ತವೆ. ಸೊ ಶುಕ್ರಾಣು ಒಂದು 5 ದಿನ ನಿಮ್ಮ ಬಾಡಿಯಲ್ಲಿ ಸರ್ವೈವ್ ಆಗ್ಬೋದು. ಎಗ್ ಬರೀ ಒಂದು 2 ದಿನ ಮಾತ್ರ ಇರುತ್ತೆ ನಿಮ್ಮ ಬಾಡಿಯಲ್ಲಿ. ಸೊ ಆ ಟೈಮಲ್ಲಿ ಏನಾದರೂ ನಿಮ್ಮ ಶುಕ್ರಾಣು ಮತ್ತು ನಿಮ್ಮ ಅಂಡಾಣು ಸೇರಿದಾಗ ಒಂದು ಭ್ರೂಣದ ಫಾರ್ಮೇಷನ್ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ನಾವು ಇದನ್ನೂ ಸಹ ಪ್ರೆಗ್ನೆನ್ಸಿ ಅನ್ನೋದಿಲ್ಲ. ಈಗ ಫಸ್ಟ್ 2 ಕೂಡ್ಕೊಂಡು ಒಂದು ಎಂಬ್ರಿಯೋ ಆಯಿತು. ಈಗ ಈ ಎಂಬ್ರಿಯೋ ಗ್ರೋ ಆಗತ್ತೆ. 2 ಇದ್ದಿತ್ತು 4 ಸೆಲ್ ಆಗತ್ತೆ, 4 ಇದ್ದಿತ್ತು 8 ಸೆಲ್ ಆಗತ್ತೆ, 8 ಇದ್ದಿತ್ತು 16 ಸೆಲ್ ಆಗತ್ತೆ. ಈ ರೀತಿ ಇದು ಗ್ರೋ ಆಗತ್ತೆ. ಓಕೆ, ಗ್ರೋ ಆಗ್ತಾ ಅದು ಏನು ಮಾಡುತ್ತೆ, ನಿಮ್ಮ ಈ ಫೆಲೋಪಿಯನ್ ಟ್ಯೂಬಿಂದ ಹಿಡ್ಕೊಂಡು ಅದು ನಿಮ್ಮ ಗರ್ಭಕೋಶಕ್ಕೆ ಬರಬೇಕು. ಯಾಕೆ ಬರಬೇಕು? ಅದು ಅಲ್ಲೇ ಇರ್ಬೋದಲ್ಲ, ಅಲ್ಲಿರೋಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಟ್ಯೂಬ್ ಎಲ್ಲ ತುಂಬ ಚಿಕ್ಕ ಜಾಗ, ಅಲ್ಲೆಲ್ಲ ಅದು ಪ್ರೆಗ್ನೆನ್ಸಿ ಆಗಿಬಿಡ್ತು, ಅಲ್ಲೇ ಬೆಳೀತಾ ಇದೆ ಅಂದರೆ ನಿಮ್ಗೆ ಅದು ಇನ್ನೂ ಪ್ರಾಬ್ಲಮ್ ಮಾಡ್ಬೋದು. ಸೊ ಅದು ಅಲ್ಲಿರೋದಿಲ್ಲ, ಅಲ್ಲಿಂದ ಮೈಗ್ರೇಟ್ ಮಾಡಿಕೊಂಡು ನಿಮ್ಮ ಗರ್ಭಕೋಶಕ್ಕೆ ಬರುತ್ತೆ. ಆ್ಯಂಡ್ ನಿಮ್ಮ ಈ ಗರ್ಭಕೋಶ ರೆಡಿ ಮಾಡ್ಕೊಳ್ತಾ ಇರತ್ತೆ ಒಂದು ಬೆಡ್ಡನ್ನು. ನಿಮಗೆ ನಿಮ್ಮ ಈ ಭ್ರೂಣವನ್ನು ಅದು ಬೆಳೀಲಿಕ್ಕೆ ಒಂದು ಒಳ್ಳೆ ಪರಿಸರವನ್ನು ಕೊಡುತ್ತೆ. ಆ ರೀತಿ ಒಂದು ಬೆಡ್ಡನ್ನು ರೆಡಿ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಗರ್ಭಕೋಶದ ಒಳಗೋಡೆ ಎಂಡೋಮೆಟ್ರಿಯಮ್ ಅಂತ ನಾವೇನು ಹೇಳ್ತೀವಿ, ಅದು ಥಿಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ದಪ್ಪಗಾಗ್ಲಿಕ್ಕೆ ಶುರು ಆಗುತ್ತೆ. ಅಲ್ಲಿಯ ರಕ್ತನಾಳಗಳು ಬಹಳ ಬೆಳ್ಕೊಳ್ಳಿಕ್ಕೆ ಶುರು ಆಗ್ತಾ ಇರ್ತವೆ. ಯಾಕಂದರೆ ಈಗ ಪ್ರೆಗ್ನೆನ್ಸಿಯನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅದು ರೆಡಿ ಆಗಬೇಕು. ಸೊ ಈ ಭ್ರೂಣ ಯಾವಾಗ ಬಂದು ಇಲ್ಲಿ ಅಟ್ಯಾಚ್ ಆಗತ್ತೆ, ಆ ಟೈಮಲ್ಲಿ ಅದು ಯಾವಾಗ ಆ ಗೋಡೆಯನ್ನು ಹೋಗ್ಕೊಂಡು ಇಲ್ಲಿ ಅಂಟ್ಕೊಳ್ಳುತ್ತೆ, ಒಂದು ಸ್ವಲ್ಪ ಬ್ಲೀಡಿಂಗ್ ಆಗತ್ತೆ. ಆ ಬ್ಲೀಡಿಂಗ್ ಮಹಿಳೆಯರಲ್ಲಿ ಈ ಪ್ರೆಗ್ನೆನ್ಸಿ ಆಗ್ತಾ ಇದೆ, ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇದೆ ಅಂದಾಗ ಈ ಥರದ ಬ್ಲೀಡಿಂಗ್ ಬರ್ತಾ ಇರುತ್ತೆ. ಇದನ್ನು ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತಾ ಇರ್ತೇವೆ. ಯಾವುದು, ನಾವು ಒಂದು ಸ್ವಲ್ಪ ಸ್ಪಾಟಿಂಗ್ ಥರ, 1-2 ಡ್ರಾಪ್ಸ್ ಥರ, ಒಂದು ಸ್ವಲ್ಪ ಒಂದು ನೀವು ಯೂರಿನ್ ಎಲ್ಲ ಪಾಸ್ ಮಾಡಿದಾಗ ಒಂದು ಸ್ವಲ್ಪ ಒಂಥರ ಬ್ರೌನಿಶ್ ಡಿಸ್ಚಾರ್ಜ್ ಥರ ಕಾಣಿಸ್ತಾ ಇದೆ, ಅದನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಈ ಮಹಿಳೆಯ ಓವರಿ ಅಂಡಾಶಯ ಅಂಡ್ ಇದರಿಂದ ಅವಳಿಗೆ ಎಗ್ ಹೊರಗೆ ಬರ್ತಾ ಇದೆ. ಈ ಎಗ್ ಬರೋದು ಅಂಡೋತ್ಪತ್ತಿ ಆದಾಗ ಶುಕ್ರಾಣು ಸೇರ್ಕೊಂಡು ಇದು ಒಂದು ಫರ್ಟಿಲೈಸ್ಡ್ ಎಗ್ ಅಂತ ಇರ್ತೀವಿ. ಇದು ಬೆಳೀತಾ ಹೋಗುತ್ತೆ. ಬೆಳ್ಕೊಂಡು ಅದು ಈ ಟ್ಯೂಬ್ ಇಂದ ಈ ನಿಮ್ಮ ಗರ್ಭಕೋಶದ ಒಳಗೋಡೆಗೆ ಬಂದು ಅಂಟ್ಕೊಳ್ಬೇಕು. ಸೊ ಈ ಟೈಮ್ ಏನಿದೆ ಅದು ಬರಕ್ಕೆ, ಇಟ್ ಮೈ ಟೇಕ್ ಅರೌಂಡ್ 6 to 12 days. ಇಲ್ಲಿಂದ ಬರ್ತಾನೆ ಅದಕ್ಕೆ ಒಂದು 6 ದಿನ ಬೇಕಾಗ್ಬೋದು ಅಥವಾ 12 ದಿನ ಬೇಕಾಗ್ಬೋದು ಇಲ್ಲಿ ಇದು ಬಂದು ಅಂಟ್ಕೊಳಕ್ಕೆ. ಇದೇನ್ ಅಂಟ್ಕೊಳ್ತಾ ಇರತ್ತೆ, ಈ ಪ್ರೊಸೆಸ್ ಅನ್ನ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತಾ ಇರ್ತೇವೆ. ಅಂಡ್ ಯಾವಾಗ ಇಲ್ಲಿ ಬ್ಲೀಡ್ ಆಗತ್ತೆ ಅದನ್ನ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಇಂಪ್ಲಾಂಟೇಷನ್ ಈಗ ಎಷ್ಟು ದಿನ ಆಯ್ತು? ಫರ್ಟಿಲೈಸೇಷನ್ ಆದಾಶಯದಿಂದ ಬಂದಂತ ಎಗ್. ಓಕೆ, ಸೊ ಈ ಎಗ್ಗು ಮತ್ತೆ ಈ ಶುಕ್ರಾಣು ಕೂಡ್ಕೊಂಡು ನಿಮ್ಮ ಈ ಫೆಲೋಪಿಯನ್ ಟ್ಯೂಬ್ಸ್ ಇಂದ ಇಲ್ಲಿ ಬರಕ್ಕೆ ಅದಕ್ಕೆ ಒಂದು 6 to 12 days ಬೇಕು. ಈ ಟೈಮಲ್ಲಿ ಏನು ಬ್ಲೀಡಿಂಗ್ ಆಗತ್ತೆ ಇದನ್ನ ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಸಪೋಸ್ ಒಂದು ಮಹಿಳೆಗೆ December 1st ಅವಳಿಗೆ ಪೀರಿಯಡ್ ಆಯಿತು. ಓಕೆ, ಈಗ ಅವಳ ಅಂಡೋತ್ಪತ್ತಿ ಯಾವಾಗ ಆಗತ್ತೆ? 14ನೇ ತಾರೀಕಿಗೆ. ಯಾಕಂದ್ರೆ 28 ಡೇ ಸೈಕಲ್ ಅಂದ್ಕೊಳ್ಳೋಣ ಅವಳಿಗೆ. ಓಕೆ, ಸೊ ಒಂದು 28 ದಿನಗಳ ಸೈಕಲ್. ಸೊ 1ನೇ ತಾರೀಕಿಗೆ ಅವಳಿಗೆ ಪೀರಿಯಡ್ ಬಂತು, ನೆಕ್ಸ್ಟ್ ಸೈಕಲ್ ಬರಬೇಕು 29 ಡಿಸೆಂಬರಿಗೆ. ಸೊ 28 ದಿವಸಗಳ ಸೈಕಲ್. 28 ದಿವಸಗಳ ಸೈಕಲಲ್ಲಿ ಓವ್ಯುಲೇಷನ್ ಯಾವಾಗ ಆಗ್ತಾ ಇರುತ್ತೆ? ಮಿಡ್ ಪಾಯಿಂಟ್ ಅಂದರೆ ಒಂದು 14th ಡೇಗೆ ಅವಳಿಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ. ಸಪೋಸ್ ಆ ಟೈಮಲ್ಲಿ ಅವಳು ಸಂಬಂಧ ಮಾಡಿದ್ಲು, ಆವಾಗ ಶುಕ್ರಾಣು ಸಿಕ್ತು, ಇವೆರಡು ಎಂಬ್ರಿಯೋ ಫಾರ್ಮ್ ಆಯಿತು. ಸೊ ಈಗ ಈ ಮಹಿಳೆಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಯಾವಾಗ ಆಗತ್ತೆ? ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಬಹುದು ಅಂಡೋತ್ಪತ್ತಿ ಫರ್ಟಿಲೈಸೇಷನ್ ಆದ 6th ಡೇಗೆ, ಅಂದರೆ 14 + 6 20ನೇ ತಾರೀಕಿಗಾದರೂ ಅವಳಿಗೆ ಸ್ವಲ್ಪ ಸ್ಪಾಟಿಂಗ್ ಥರ ಕಾಣಿಸ್ತಾ ಇರ್ಬೋದು, ಅಥವಾ 12 ದಿನ ಬೇಕಾಗ್ಬೋದು. ಸೊ 14 + 2 ಅಂದರೆ 14 + 12 ಎಷ್ಟಾಯಿತು? 26. 26ನೇ ದಿವಸಕ್ಕೆ ಅವಳಿಗೆ ಸ್ವಲ್ಪ ಸ್ಪಾಟಿಂಗ್ ಥರ ಕಾಣಿಸ್ತಾ ಇರ್ಬೋದು. ಗೊತ್ತಾಯ್ತಾ? ಸೊ
ಈ ಟೈಮಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನ ನೀವು ನೋಡ್ತಾ ಇರ್ತೀರ. ಅಂಡೋತ್ಪತ್ತಿ ಅಥವಾ ಈ ಫರ್ಟಿಲೈಸೇಷನ್ ಆದ 6th ಡೇಗೆ ಅಥವಾ 12th ಡೇಗೆ, ಬಿಟ್ವೀನ್ 6 to 12 ಡೇಸ್ ಅಲ್ಲಿ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನ ನಾವು ನೋಡ್ತಾ ಇರ್ತೇವೆ. ಗೊತ್ತಾಯ್ತಾ? ಈಗ ಅವಳಿಗೆ 14ನೇ ತಾರೀಕಿಗೆ ಅವಳಿಗೆ ಅಂಡೋತ್ಪತ್ತಿ ಆಯ್ತು ಅಂದ್ರೆ 14+6 ಅಂದ್ರೆ ಒಂದು 20ನೇ ದಿವಸಕ್ಕೆ ಅವಳಿಗೆ ಒಂದು ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ತಾ ಇರಬಹುದು. ಅಥವಾ ನಾನು ಹೇಳಿದೆ 14+12 26ನೇ ದಿವಸಕ್ಕೆ ಅವಳಿಗೆ ಒಂದು ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ತಾ ಇರಬಹುದು. ಓಕೆ, ಸೊ ಅವಳಿಗೆ 26ನೇ ದಿವಸಕ್ಕೆ ಸ್ಪಾಟಿಂಗ್ ಕಾಣಿಸ್ತಾ ಇದೆ, 28ನೇ ದಿವಸಕ್ಕೆ ಅವಳಿಗೆ ಪೀರಿಯಡ್ ಬರ್ತಾ ಇದೆ. ಸೊ ಈ ಕನ್ಫ್ಯೂಷನ್ ಬರುತ್ತೆ. ಪೀರಿಯಡ್ ಬರೋ 1-2 ದಿನ ಹಿಂದೆ ಮುಂದೆ ಆವಾಗ್ಲೂ ಸ್ವಲ್ಪ ಬ್ಲೀಡಿಂಗ್ ಬರ್ತಾ ಇರ್ಬೋದು. ಸೊ ಕೆಲವೊಂದ್ಸಲ ಮಹಿಳೆಯರಿಗೆ ಡೌಟ್ ಆಗತ್ತೆ, ಇದೇನು ಪೀರಿಯಡ್ ಬ್ಲೀಡಿಂಗೋ, ನನಗೆ ಇನ್ನೇನು ಪೀರಿಯಡ್ ಶುರು ಆಗೋದಿದೆಯೋ ಅಥವಾ ನನಗೆ ಇಂಪ್ಲಾಂಟೇಷನ್ ಆಗ್ತಾ ಇದೆಯೋ ಅಂತ. ಸೊ ಅದರಲ್ಲೂ ನಾನು ಡಿಫ್ರೆನ್ಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೀರಿಯಡ್ ಬ್ಲೀಡಿಂಗ್ ಹೇಗಿರುತ್ತೆ, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಹೇಗಿರುತ್ತೆ ಅಂತ. ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಹೇಗಿರುತ್ತೆ, ಅದು ಸ್ವಲ್ಪ ಇರುತ್ತೆ, ಅದೇನು ಜಾಸ್ತಿ ಬ್ಲೀಡ್ ಆಗ್ತಾ ಇರೋದಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ಸ್ಪಾಟಿಂಗು, ಒಂದೆರಡು ಡ್ರಾಪ್ಸು ಆ ರೀತಿ ಇರುತ್ತೆ. ಬಟ್ ಪೀರಿಯಡ್ ಅಂದರೆ ಆ್ಯಕ್ಚುಲಿ ಬ್ಲೀಡ್ ಹೆಂಗಿರುತ್ತೆ, ರಕ್ತ ಸ್ರಾವವಾಗ್ತಾ ಇರುತ್ತೆ, ಅದೇ ರೀತಿ ಅದು ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ ಪೀರಿಯಡ್ ಬ್ಲೀಡಿಂಗಲ್ಲಿ. ಆ್ಯಂಡ್ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನಿದೆ ಅದು ಬಹಳ ದಿನನೂ ಇರೋದಿಲ್ಲ. 1 ದಿವಸ ಇರ್ಬೋದು, 1-2 ಡ್ರಾಪ್ ಬರ್ಬೋದು, ಮ್ಯಾಕ್ಸಿಮಮ್ 2 ದಿನ, ಅದಾದ್ಮೇಲೆ ಏನೂ ಆಗೋದಿಲ್ಲ. ಬಟ್ ಪೀರಿಯಡ್ ಬ್ಲೀಡಿಂಗ್ ಹೇಗಿರುತ್ತೆ, ನಿಮ್ಗೆ ಎಷ್ಟು ದಿನ ಬ್ಲೀಡಿಂಗ್ ಆಗುತ್ತೆ ಆ ರೀತಿ ಅದು ಕಂಟಿನ್ಯೂಸ್ನೇ ಆಗ್ತಾ ಇರುತ್ತೆ. ನಿಮ್ಗೆ ಹೇಳಿದೆ ಟೈಮಿಂಗು. ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನಾಗ್ಬೋದು 6 to 12 ಡೇಸ್ ಅಂದರೆ ನಿಮಗೆ ಒಂದು 14th ನಿಮ್ಗೆ ಓವ್ಯುಲೇಷನ್ ಆಯಿತು ಅಂದರೆ 20ನೇ ತಾರೀಕಿಗೆ ಈ ಥರ ಸ್ಪಾಟಿಂಗ್ ಬರ್ಬೋದು. ಅಥವಾ ಒಂದು ಪೀರಿಯಡ್ಗಿಂತ 1-2 ದಿನ ಮೊದಲೇ ನಿಮಗೆ ಈ ಥರ ಸ್ಪಾಟಿಂಗ್ ಕಾಣಿಸ್ತಾ ಇರ್ಬೋದು. ಬಟ್ ಪೀರಿಯಡ್ ಬ್ಲೀಡಿಂಗ್ ಯೂಶ್ವಲಿ ಆ ಟೈಮಲ್ಲೇ ಬರ್ತಾ ಇರುತ್ತೆ. ಅಂದರೆ ಒಂದು 14 ದಿನ ಬೇಕು ಓವ್ಯುಲೇಷನ್ ಆದ 14 ದಿವಸಕ್ಕೆ, ಆ ಟೈಮಲ್ಲಿ ಅದು ಬ್ಲೀಡ್ ಆಗ್ತಾ ಇರುತ್ತೆ. ಈ ಇಂಪ್ಲಾಂಟೇಷನ್ ಬ್ಲೀಡಿಂಗಿನ ಕಲರ್ ಹೇಗಿರುತ್ತೆ, ಒಂಥರ ಪಿಂಕಿಶ್ ಇರುತ್ತೆ, ಒಂಥರ ಸ್ಪಾಟ್ಸ್ ಥರ ಇರುತ್ತೆ, ಬಹಳ ಕಡಿಮೆ ಇರುತ್ತೆ, ಅಥವಾ ಲೈಟ್ ಬ್ರೌನ್ ಇರಬಹುದು. ಬಟ್ ಪೀರಿಯಡ್ ಇಂದು ಡಾರ್ಕ್ ರೆಡ್, ನಾರ್ಮಲ್ ಪೀರಿಯಡ್ ಬ್ಲೀಡ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಕಲರ್ ವೈಸ್ ಆಲ್ಸೋ ಇಟ್ ಇಸ್ ಡಿಫ್ರೆಂಟ್. ಫ್ಲೋ ನಾನು ಹೇಳಿದೆ ಬಹಳ ಕಡಿಮೆ ಫ್ಲೋ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಒಳಗೆ ಬಹಳ ಸ್ವಲ್ಪ ಬ್ಲೀಡ್ ಇರುತ್ತೆ. ಬಟ್ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ನಾರ್ಮಲ್ ಫ್ಲೋ, ಹೆಚ್ಚಿಗೆ ಫ್ಲೋ ಆಗ್ತಾ ಇರುತ್ತೆ. ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಲ್ಲಿ ಏನು ಕ್ಲಾಟ್ಸ್ ಆಗಲಿ ಗಟ್ಟಿಯಾಗಿ ಏನು ಬೀಳ್ತಾ ಇರೋದಿಲ್ಲ. ಬಟ್ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ಈ ತರ ಕ್ಲಾಟ್ಸ್ ಈ ತರ ಪಾಸ್ ಆಗ್ತಾ ಇರಬಹುದು. ನಿಮ್ಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಲ್ಲಿ ಯೂಶುವಲಿ ಪೇನ್ ಎಕ್ಸೆಟ್ರಾ ಏನೂ ಇರೋದಿಲ್ಲ, ಬಂತಂದ್ರೂ ಒಂದು ಸ್ವಲ್ಪ ಮೈಲ್ಡ್ ಕ್ರ್ಯಾಂಪ್ ತರ ಬರ್ಬೋದು. ಬಟ್ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ಯೂಶುವಲಿ ಸ್ವಲ್ಪ ಹೆಚ್ಚಿಗೆ ಪೇನು, ಹೆಚ್ಚಿಗೆ ಕ್ರ್ಯಾಂಪ್ಸ್ ಎಲ್ಲ ಇರ್ತವೆ. ಆ್ಯಂಡ್ ನಿಮಗೆ ಇಂಪ್ಲಾಂಟೇಷನ್ ಆಗ್ತಾ ಇತ್ತು ಅಂದಾಗ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತಾ ಇರುತ್ತೆ. ಆ್ಯಂಡ್ ಪೀರಿಯಡ್ ಬ್ಲೀಡಿಂಗ್ ಇದ್ದಾಗ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರುತ್ತೆ. ಸೊ ಕನ್ಫ್ಯೂಷನ್ ಇರುತ್ತೆ ಬಹಳಷ್ಟು ಸಲ ಮಹಿಳೆಯರಿಗೆ, ಇದು ಪೀರಿಯಡ್ ಬ್ಲೀಡಿಂಗಾ, ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗಾ ಅಂತ. ಸೊ ಇವು ಕೆಲವೊಂದು ಡಿಫ್ರೆನ್ಸ್. ಓಕೆ, ಸೊ ಬೇಸಿಕಲಿ ನಮ್ಮ ಪ್ರಶ್ನೆ ಏನಿತ್ತು, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಯಾವ ಟೈಮಲ್ಲಿ ಆಗ್ತಾ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನಿಮ್ಮ ಪೀರಿಯಡಿನ ಹತ್ತಿರವೇ ಆಗ್ತಾ ಇರ್ಬೋದು ನಿಮಗೆ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್, 1-2-3 ದಿನ ಮೊದಲು ಆಗ್ತಾ ಇರ್ಬೋದು. ಯಾಕಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನಾನು ಹೇಳಿದೆ ಅಂಡೋತ್ಪತ್ತಿ ಆದ ಅಥವಾ ಈ ಫರ್ಟಿಲೈಸೇಷನ್ ಆದ 6 to 12 ಡೇಸ್ ನಂತರ ಆಗ್ತಾ ಇರುತ್ತೆ. ನೀವು ಇವತ್ತು ಸೇರಿದ ನಂತರ ನೆಕ್ಸ್ಟ್ ಡೇನೇ ನಿಮ್ಗೆ ಬ್ಲೀಡಿಂಗ್ ಆಗೋದಿಲ್ಲ. ಈ ರೀತಿ ಫರ್ಟಿಲೈಸೇಷನ್ ಆದಮೇಲೆ ಅದಷ್ಟು ಟ್ರಾವೆಲ್ ಮಾಡೋಕ್ಕೆ ಒಂದು 6-12 ದಿನ ಬೇಕಾಗ್ಬೋದು. ಸೊ ಅಂಡೋತ್ಪತ್ತಿ ಆದ ಒಂದು 6 to 12 ಡೇಸ್ ನಂತರ ಆಗ್ಬೋದು. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ. 14th ಡೇಗೆ ಅಂಡೋತ್ಪತ್ತಿ ಆಗಿತ್ತು ಅಂದರೆ 14+6 20th ಡೇ, 14+12 ಅಥವಾ 26th ಡೇಗೆ ಆಗ್ತಾ ಇರ್ಬೋದು. ಅದೇ 30 ದಿವಸಗಳ ಸೈಕಲ್ ಇತ್ತು ಅಂದರೆ 30 - 14, ಯಾಕಂದರೆ ಆ 14 ಅನ್ನು ಮೈನಸ್ ಮಾಡಬೇಕು ನಾವು ಅಂಡೋತ್ಪತ್ತಿಯ ಡೇ ಬೇಕು ಅಂದರೆ. 30 - 4 16. ಸೊ 16+6 6ನೇ ದಿವಸಕ್ಕೆ ಆಗ್ಬೋದು. 16+6 ಅಂದರೆ 22nd ಡೇಗೆ ಅವಳಿಗೆ ಈ ರೀತಿ ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ತಾ ಇರ್ಬೋದು. ಅಥವಾ 16+12 6-12 ದಿನ ಹೇಳಿದೆ. ಸೊ 16+12 ಎಷ್ಟು 28ನೇ ದಿವಸಕ್ಕೆ ಅವಳಿಗೆ ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ತಾ ಇರ್ಬೋದು. ಸೊ ಇದು ಈ ಟೈಮಿಂಗ್, ಈ ಇಂಪ್ಲಾಂಟೇಷನ್ ಇಂದು. ಓಕೆ, ಸೊ that was all about the timing of implantation bleeding. Thank you so much for watching the video. Please like, share and subscribe the channel. Thank you.